ನಟ ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ. ಕಿರಿಯ ಮಗಳು ವಂದಿತಾ PUC ಓದುತ್ತಿದ್ದಾರೆ. ಹಿರಿಯ ಮಗಳು ಧೃತಿ ಅಮೆರಿಕದ ಉನ್ನತ ಕಾಲೇಜಿನಲ್ಲಿ ಪದವಿ ಕೂಡ ಪಡೆದಿದ್ದಾರೆ. ಇದೀಗ ಇದ್ದಕ್ಕಿದ್ದಂತೆ ಧೃತಿ ಅಮೆರಿಕದಿಂದ ವಾಪಸ್ಸಾಗಿದ್ದು, ಗೀತಕ್ಕ ಶಿವಣ್ಣ ದಂಪತಿಗಳು ಖುಷಿಯಾಗಿದ್ದಾರೆ. ಹಾಗಾದರೆ ಧೃತಿ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಹೌದು, ಅಪ್ಪು ಮಗಳಾದ ಧೃತಿ ಅಮೆರಿಕದಲ್ಲಿ ಉನ್ನತ ಪದವಿ ಪಡೆದು ತಂದೆ ತಾಯಿಗಳಿಗೆ ಕೀರ್ತಿ ತಂದಿದ್ದಾರೆ. ಈ ಸಮಯದಲ್ಲಿ ಅಪ್ಪು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಆದರೆ ತಂದೆಯ ಆಸೆ ಕನಸನ್ನು ಈಡೇರಿಸಿದ್ದಾರೆ ಧೃತಿ. ಇದೀಗ ಧೃತಿ ಅಮೆರಿಕದಿಂದ ವಾಪಸ್ಸಾಗಿದ್ದು, ಬಂದ ತಕ್ಷಣ ತನಗೆ ಬಂದ ಪದವಿ ಪ್ರಮಾಣ ಪತ್ರವನ್ನು ತಮ್ಮ ತಂದೆಯ ಸಮಾಧಿಗಳ ಬಳಿ ಇಟ್ಟು ಅಪ್ಪನಿಗೆ ನಮಸ್ಕರಿಸಿ, ನಿಮ್ಮ ಆಸೆಯನ್ನು ಈಡೇರಿಸಿದ್ದೇನೆ ಪಪ್ಪ, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಎನ್ನುತ್ತಾ ಭಾವುಕರಾಗಿದ್ದಾರೆ. ಧೃತಿ ಮಾಡಿದ ಕೆಲಸ ನೋಡಿ ತಾಯಿ ಅಶ್ವಿನಿ ಪುನೀತ್ ಸಹ ಕೊಂಚ ಭಾವುಕರಾಗಿದ್ದಾರೆ. ಇನ್ನು ಧೃತಿ ಬೆಂಗಳೂರಿನಲ್ಲೇ ತಮ್ಮ ಕೆಲಸ ಪ್ರಾರಂಭಿಸಲಿದ್ದಾರಂತೆ. ಈ ವಿಷಯ ಕೇಳಿ ದೊಡ್ಡಪ್ಪ ಶಿವಣ್ಣ ಹಾಗೂ ಪತ್ನಿ ಗೀತಕ್ಕ ತುಂಬಾನೇ ಖುಷಿಪಟ್ಟಿದ್ದಾರೆ. ನೀನು ಇಲ್ಲೇ ಇದ್ದುಕೊಂಡು ಅಪ್ಪು ಹಾದಿಯಲ್ಲೇ ಸಾಗಬೇಕು. ಅಪ್ಪು ಒಳ್ಳೆಯ ಗುಣಗಳು ನಿನ್ನಲ್ಲಿ ಬೇರೂರಿವೆ. ನಿನ್ನ ಜೊತೆ ನಾವೆಲ್ಲ ಇರುತ್ತೇವೆ. ನಿನ್ನ ಗುರಿಯನ್ನು ಸಾಧಿಸು ಎನ್ನುವ ಮಾತನಾಡಿದ್ದಾರೆ. ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.